ಇನ್ನು ಕೆಲವರು ಪಾಪ ಇನ್ನೂ ಬರ್ತಿದ್ದಾರೆ 9 ಗಂಟೆ 9:30 ಅಂತ ಹೇಳಿದ್ದಾರೆ, ಇನ್ನೂ ಬರ್ತಿದ್ದಾರೆ, ಸುಮಾರು 12 ಗಂಟೆವರೆಗೆ ಬರ್ತಿರ್ತಾರೆ. ಆದ್ರೆ ದಯವಿಟ್ಟು ಗಮನಿಸಿ, ಅನಿವಾರ್ಯ ಕಾರಣಗಳಿಂದ ನಿಮಗೆ ತೊಂದರೆ ಆಗಿದ್ದು ನೀವು ಬರುವ ಸಮಯ ತಪ್ಪಿದ್ರೆ ಅದು ಆಕ್ಷೇಪ ಅಲ್ಲ. ಆದರೆ ಬರುವ ಅನುಕೂಲಗಳಿದ್ದೂ ಕೂಡ ಹೋದ್ರೆ ಸರಿ ಅಂತ ನೀವೇನಾದರೂ ಸಮಯ ವ್ಯತ್ಯಾಸ ಮಾಡಿದ್ರೆ ನಾಳೆ ನಿಮ್ಮ ಮಕ್ಕಳು ಬೆಳೆದು ದೊಡ್ಡವರಾದಾಗ ಅಪ್ಪ ಅಮ್ಮ ಅಲ್ವಾ ನೋಡ್ಕೊಂಡ್ರೆ ಸರಿ ಅಂತ ಅನಾಥಾಶ್ರಮ ಹುಡುಕ್ತಾರೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿ ಕೊಡಬೇಡಿ. ನೀವು ಹೇಳಿದ್ದನ್ನು ಕೇಳುವುದಕ್ಕಿಂತ ಹೆಚ್ಚು ನೀವೇನ್ ಮಾಡ್ತೀರಿ ಅಂತ ನೋಡ್ತಾ ಮಕ್ಕಳದನ್ನು ಅನುಸರಿಸ್ತಾರೆ. ಯಾವಾಗ ನೀವು ಸಮಯಕ್ಕೆ ಬೆಲೆ ಕೊಡ್ತೀರಿ ಆವಾಗ ನಿಮ್ಮ ಮಕ್ಕಳು ಸಮಯಕ್ಕೆ ಬೆಲೆ ಕೊಡುತ್ತಾರೆ. ಆದ್ರಿಂದ ದಯವಿಟ್ಟು ವಿನಂತಿ ಮಾಡಿಕೊಳ್ಳುತ್ತೇನೆ, ಈ ಕಾಲೇಜ್ ಕಟ್ಟಿದ್ರಲ್ಲ ಅವರು ಕೂಡ ಆದಾಗ ಆಗ್ತದೆ ಅಂತ ಕೈ ಕಟ್ಟಿ ಕೂತಿರ್ತಾರೆ. ಇವತ್ತು ಕಾಲೇಜೇ ಆಗ್ತಿರ್ಲಿಲ್ಲ. ಕೊರೋನಾದ ಸಂಕಟದ ಕಾಲದಲ್ಲೂ ಕೂಡ ಅವ್ರು ಕಾಲೇಜ್ ಆಗಬೇಕು ಅಂತ ಕೆಲಸ ಮಾಡೋದ್ರಿಂದ ಇವತ್ತು ಕಾಲೇಜ್ ಆಗಿದೆ. ಗಣ್ಯಾತಿ ಗಣ್ಯರು ಬಂದು ಕೂತಿದ್ದಾರೆ ಇಲ್ಲಿ. ಹಾಗಾಗಿ ಜೀವನದಲ್ಲಿ ದಯವಿಟ್ಟು ಸಮಯಕ್ಕೆ ಬೆಲೆ ಕೊಡಿ. ಇದನ್ನು ನಿಮ್ಮ ಮುಂದೆ ಹೇಳಿದ್ಯಾಕೆ ಗೊತ್ತಾ? ಮೊನ್ನೆ ರಾತ್ರಿಯಿಂದ ತೊಡಗಿ ನಿನ್ನೆ ರಾತ್ರಿಯವರೆಗೆ ವಿಪರೀತ ಕಾರ್ಯಕ್ರಮ, ತುಂಬಾ ಸುಸ್ತಾಗಿತ್ತು. ನಾನು ಹೇಳಿದೆ ಪ್ರಕಾಶಣ್ಣಂಗೆ, ಇಲ್ಲ ನಾವು ಬೆಳಿಗ್ಗೆ ಹೊರಟು ಬರ್ತೇವೆ ಅಂತ. ಅವರು ಏನಂದ್ರೆ, ಬೇಡ ಸರ್ ಆ ಸಾಹಸ ಎಲ್ಲ ಮಾಡಬೇಡಿ, ಎಲ್ಲಾದ್ರೂ 10 ಗಂಟೆ ಅಂತ ನೀವು ಬರುವಾಗ 11 ಗಂಟೆ ಆದ್ರೆ ನಮ್ಮ ಕಾರ್ಯಕ್ರಮಕ್ಕೆ ವ್ಯತ್ಯಾಸ ಆಗ್ತದೆ, ನೀವು ರಾತ್ರಿ ಹೊರಡಿ ಎಷ್ಟೊತ್ತಾದ್ರೂ ಚಿಂತಿಲ್ಲ ಅಂತ. ನಿನ್ನೆ ರಾತ್ರಿ 3 ಗಂಟೆಗೆ ಬಂದು ಮುಟ್ಟಿದ್ದೇವೆ ಇಲ್ಲಿಗೆ. 10 ಗಂಟೆ ಅಂದ್ರೆ 10 ನಿಮಿಷ ಮೊದಲು ಬಂದು ಮುಟ್ಟಿದ್ದೇವೆ. ಯಾಕೆ ಅಂದ್ರೆ ಆ ವ್ಯಕ್ತಿ ಹೇಳಿದ ಮಾತಿಗೊಂದು ಗೌರವ ಕೊಡುವುದು ನನ್ನ ಕರ್ತವ್ಯ. ಯಾಕೆ ಅಂದ್ರೆ ಇಲ್ಲಿರುವ 1000 ಮಕ್ಕಳ ಬದುಕಿನ ಬಗೆಗೆ ಸಾವಿರಾರು ಕನಸು ಕಾಣುವ ಒಬ್ಬ ಕನಸುಗಾರ ಇದ್ದಾನಲ್ಲ, ಅವರ ಕನಸುಗಳಿಗೆ ಬಣ್ಣ ಬಳಿಯುವುದಕ್ಕೆ ನಾವು ನೀವೆಲ್ಲ ಜೊತೆಯಾಗಬೇಕಾದ ಜವಾಬ್ದಾರಿಯಲ್ಲಿ ಇದ್ದೇವೆ. ಹಾಗಾಗಿ ಚಪ್ಪಾಳೆ ತಟ್ಲಿಕ್ಕೆ ಬಂದಾಗ ಜೋರು ಚಪ್ಪಾಳೆ ಕೊಡಬೇಕು. ಯಾಕೆ ಅಂತ ಈಗೊಂದು ಹೇಳಿ ಬಿಡ್ತೇನೆ, ಮನೆಗೆ ಹೋದ್ಮೇಲೆ ವಿಡಿಯೋ ನೋಡಿ. KS ರಾಜಣ್ಣ ಅಂತ ನೀವು ಟೈಪ್ ಮಾಡಿ ನೋಡಿದ್ರೆ ಅವರ ಸಂದರ್ಶನಗಳು ಬರ್ತವೆ. ಅವರಿಗೆ ಪದ್ಮ ಪ್ರಶಸ್ತಿ ಬಂದಿತ್ತು. ಆ ಮನುಷ್ಯನಿಗೆ 2 ಕೈಗಳು ಇಲ್ಲ, 2 ಕಾಲು ಇಲ್ಲ. ತೆವಳ್ಕೊಂಡು ಬಹಳ ವೇಗವಾಗಿ ಪ್ರಧಾನಮಂತ್ರಿ ಹತ್ರ ಹೋಗಿದ್ರು. ಪ್ರಶಸ್ತಿ ಪಡ್ಕೊಂಡು ಬಂದ ಮೇಲೆ ಸಂದರ್ಶನ ಮಾಡುವಾಗ ಕೇಳಿದ್ರು, ಏನನ್ನಿಸ್ತಾರೆ ನಿಮಗೆ ಪ್ರಶಸ್ತಿ ಬಂದಾಗ ಅಂತ. ಅವರು ಹೇಳ್ತಾರೆ, ಈ ದೇಶದ ಪ್ರಧಾನಮಂತ್ರಿಯಲ್ಲಿ ನನ್ನ ಅಪ್ಪ ಅಮ್ಮನನ್ನು ನಾನು ನೋಡಿದೆ. ಏನು ಮಾಡೋಣ ಹೇಳಿ, ಒಳ್ಳೆಯ ಸನ್ನಿವೇಶದಲ್ಲಿ ಖುಷಿ ಆದಾಗ ಚಪ್ಪಾಳೆ ತಟ್ಟೋಣ ಅಂತಂದ್ರೆ ದೇವರು ನನ್ನ 2 ಕೈಗಳನ್ನ ಕಿತ್ಕೊಂಡು ಬಿಟ್ಟಿದ್ದಾನೆ. ಆದ್ರೆ ನನಗೆ ಪ್ರಶಸ್ತಿ ಬಂದಾಗ 140 ಕೋಟಿ ಭಾರತೀಯರು ನನಗೆ ಚಪ್ಪಾಳೆ ಕೊಟ್ರಲ್ಲ, ನನ್ನ ಬದುಕು ಸಾರ್ಥಕ ಅನ್ನಿಸ್ತು ಅಂತ ಅವರೊಂದು ಮಾತು ಹೇಳ್ತಾರೆ. ಇದನ್ನ ಯಾಕೆ ಹೇಳಿದ್ದು ಅಂತಂದ್ರೆ, ನನ್ ತುಂಬಾ ಖುಷಿಯಾಗಿದೆ, ಚಪ್ಪಾಳೆ ತಟ್ಟೋಣ ಅಂತ ಆಸೆ ಇರುವವನಿಗೆ ದೇವರು ಕೈಗಳನ್ನು ಕಿತ್ತುಕೊಂಡ. ದೇವರು 2 ಕೈಗಳನ್ನು ಕೊಟ್ಟವರಿಗೆ ಚಪ್ಪಾಳೆ ತಟ್ಟಲಿಕ್ಕೆ ಮನಸ್ಸೇ ಬಾರದೆ ಹೋಯ್ತಲ್ಲ. ಎಂತ ದಾರಿದ್ರ್ಯ ನಂಬುದು. ಗೊತ್ತಿರಲಿ ನಿಮಗೆ, ಈ ಚಪ್ಪಾಳೆ ಕೊಡಿ ಅಂತ ಯಾಕೆ ನೆನಪಿಸುವುದು ಅಂತಂದ್ರೆ ಕಾರಣ ಇಷ್ಟೇ. ಇಲ್ಲಿರುವ ಒಬ್ಬೊಬ್ಬ ತಾಯಿ, ಒಬ್ಬೊಬ್ಬ ತಂದೆ ಇವತ್ತು ನಿಮ್ಮ ಮಕ್ಕಳ, ನಿಮಗೆ ಪಾಠ ಮಾಡಿದ ಗುರುಗಳ, ಈ ಶಾಲೆಯ ಕಟ್ಟಿದವರಿಗೆ ನೀವು ಚಪ್ಪಾಳೆಯನ್ನು ಕೊಡ್ತೀರಿ ಅಂತಾದ್ರೆ ನಾಳೆ ನಿಮ್ಮ ಮನೆಯ ಮಕ್ಕಳು ಬೆಳೆದು ನಿಂತಾಗ ನಿಮ್ಮ ಮಕ್ಕಳಿಗೆ ಇಡೀ ಜಗತ್ತು ಚಪ್ಪಾಳೆ ಕೊಡಬೇಕಲ್ಲ. ಅದು ಬೇಕು ಅಂದ್ರೆ ನೀವು ಇವತ್ತು ಅವ್ರಿಗೆ ಚಪ್ಪಾಳೆ ಕೊಡಬೇಕು. ಯಾಕೆ ಅಂದ್ರೆ ಚೆಂಡು ವೇಗವಾಗಿ ವಾಪಸ್ ಬರಬೇಕಾದ್ರೆ ಅಷ್ಟೇ ವೇಗವಾಗಿ ನೀವು ಗೋಡೆಗೆ ಹೊಡಿಬೇಕು. ಇಲ್ಲ ನಾವಿಲ್ಲಿ ತೆವಳು ಅಂತ ನೆಲದಲ್ಲಿ ದೂಡಿ ಬಿಡುತ್ತೇವೆ ಅಂದ್ರೆ ಆ ಚೆಂಡು ವಾಪಸ್ ಬರೋದಿಲ್ಲ, ಅಲ್ಲಿ ಹೋಗಿ ನಿಂತು ಬಿಡುತ್ತದೆ, ನಿಮ್ಗೆ ವಾಪಸ್ಸು ಇಲ್ಲ, ಅದ್ರ ಆಚೆಗೆ ಪ್ರಯೋಜನವೂ ಇಲ್ಲ. ಹಾಗಾಗಬಾರದು ಅಂತಾದ್ರೆ ಒಳ್ಳೆಯ ಸನ್ನಿವೇಶಗಳಲ್ಲಿ ದೇವರು ಕೊಟ್ಟ ಕೈಗಳು 2 ಇರುವಾಗ ಚಪ್ಪಾಳೆ ತಟ್ಟಬೇಕು. ಆದ್ರೆ ಒಬ್ರು ಬಾವಿಗೆ ಬಿದ್ರಂತೆ, ಒಬ್ರು ಮಾಸ್ಟರ್ ಬಾವಿಗೆ ಬಿದ್ರು. ಏನ್ ಮಾಡುದು, ಊರಿನವರೆಲ್ಲ ಒಟ್ಟಾದ್ರು. ಇಳಿಯುವ ಧೈರ್ಯ ಯಾರಿಗಿಲ್ಲ. ಹಗ್ಗ ಇಳಿಸಿದ್ರ ಕೆಳಗೆ. ಹಗ್ಗ ಇಳಿಸಿ ಮಾಸ್ಟರ್ಗೆ ಹೇಳಿದ್ರಂತೆ, ಮಾಸ್ಟರ್ ನೀವು ಗಟ್ಟಿ ಹಿಡ್ಕೊಳ್ಳಿ, ನಾವು ಇಳಿತೇವೆ ಅಂತ. ಎತ್ತಿದ್ರ ಮೇಲೆ ಅಲ್ಲಿ ದೂರದಲ್ಲಿ ಒಬ್ಬ ಹೋಗ್ತಾ ಇದ್ದವರಿಗೆ ಹೇಳಿದ್ರಂತೆ, ಮಾಸ್ಟರ್ ಬಾವಿಗೆ ಬಿದ್ದಿದ್ದಾರೆ ಪುಣ್ಯಾತ್ಮ, ನಾವು ಇಳಿತಿದ್ದೇವೆ ಬಾ ಅಂತ. ಅವನು ಬರೋದ್ರೊಳಗೆ ಇವ್ರು ಎತ್ತಿ ಮೇಲೆ ಬಂದಿದ್ದಾರೆ.
ಮೇಲೆ ಬಂದಿರಬೇಕಿದ್ರೆ ನೋಡಿದವ್ರೆ ಗುರುಗಳ ಗೌರವದಿಂದ ಮಾಸ್ಟರ್ ನಮಸ್ಕಾರ ಅಂದಂತೆ. ಮಾಸ್ಟರ್ಗೆ ನೆನಪಿಲ್ಲ, ಮಾಸ್ಟರ್ ಕೈ ಬಿಟ್ಟು ನಮಸ್ಕಾರ ಅಂದ್ರು, ಮತ್ತೆ ಬಾವಿ ಬಿದ್ರು. ಪರಿಸ್ಥಿತಿ ಏನಂದ್ರೆ ಕೈಯಲ್ಲಿ ಮಾತ್ರ ಒಂದರದ ಹರಿವಾಣ ಹಿಡ್ಕೊಂಡವರೆಲ್ಲ ಚಪ್ಪಾಳೆ ಕೊಡ್ಲಿಕ್ಕೆ ಹೇಳಿದ್ದಾರೆ ಅಂತ ಎರಡೂ ಕೈ ಬಿಟ್ಟು ಚಪ್ಪಾಳೆ ಕೊಡಬೇಡಿ, ಹರಿವಾಣ ಕೆಳಗೆ ಬೀಳುತ್ತದೆ. ಹಾಗಾಗಿ ಅದು ಜೋಪಾನ ಅಂತ ಅಷ್ಟೇ, ಮತ್ತಿನ್ನೇನಿಲ್ಲ.